ಮಜ್ಜಿಗೆ ಸಾಂಬಾರಿಗೆ ಬೇಕಾಗುವಂಥ ಪದಾರ್ಥಗಳು ಒಂದು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ನಾನಿಲ್ಲಿ ಜೀರಿಗೆಯ, ಒಂದು ಮುಕ್ಕಾಲು ಸ್ಪೂನು ಧನಿಯಾ ತೊಗೊಂಡಿದ್ದೀನಿ. ಇದು ಆಪ್ಷನಲ್. ಶುಂಠಿ ಸ್ವಲ್ಪ ತೊಗೊಂಡಿದ್ದೀನಿ, ಅಷ್ಟು ಶುಂಠಿ. ಕೊತ್ತಂಬರಿ ಸೊಪ್ಪು ತೊಳ್ಕೊಂಡಿದ್ದೀನಿ, ಒಂದು ಕರಿಬೇವಿನ ಸೊಪ್ಪು, ಒಂದು ಎಸಳು, 4 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ತೊಗೊಳ್ಳಿ. ನಾನಿಲ್ಲಿ ಖಾರ ಇಲ್ಲ, ಹಾಗಾಗಿ ನಾನು 4 ತೊಗೊಂಡಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದರಲ್ಲಿ ನಾನು ಒಂದು 8ರಿಂದ 10 ಒಣಮೆಣ್ಸಿನ್ಕಾಳು ಹಾಕಿದ್ದೀನಿ. ಆದ್ದರಿಂದ ನಾನು ಇದರಲ್ಲೇ ಖಾರ ಸಾಕಾಗುತ್ತೆ ಅಂತೇಳಿ ಕಡಿಮೆ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಅದಕ್ಕೋಸ್ಕರ ನೀವು ಮೆಣ್ಸಿನ್ಕಾಯಿ ನೋಡಿ ತೊಗೊಳ್ರಿ. ಇದನ್ನು ನಾನು ಆಲ್ರೆಡಿ ಎಲ್ಲ 1-2 ತಾಸು ನೆನೆಸ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಒಂದು 10-12 ಕಾಳು ಹಾಕಿದ್ದೀನಿ ಅಷ್ಟೇ, ಮೆಣಸಿನ್ಕಾಳು. ಇನ್ನು ಒಟ್ಟಿಗೆ ಎಲ್ಲವನ್ನು ನಾನು ರುಬ್ಕೊಳ್ತೀನಿ. ನೈಸಾಗಿ ರುಬ್ಕೊಳ್ಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ವ, ನಾನೆಲ್ಲ ಈ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಒಂದು 4-5 ಸ್ಪೂನು ಅಷ್ಟು ಅಕ್ಕಿ ತೊಗೊಂಡ್ರೆ ಸಾಕು. ನಿಮಗೆ ಎಷ್ಟು ಜನ ಇದ್ದಾರೋ ಅಷ್ಟು ನೋಡ್ಕೊಂಡು ಅಕ್ಕಿ ಹಾಕ್ಕೊಳ್ಬೋದು. ಇದು ಮಾತ್ರ ಆಪ್ಷನಲ್. ಇದನ್ನು ಹಾಕಿದರೆ ಹಾಕ್ಬೋದು, ಇಲ್ಲಾಂದ್ರೆ ಅಷ್ಟನ್ನೇ ರುಬ್ಕೊಳ್ಬೋದು. ನಮ್ಮ ಮನೆಯಲ್ಲಿ ನೆಗಡಿ ಆಗಿದೆ ನನ್ನ ಮಗನಿಗೋಸ್ಕರ ಇವತ್ತು ಸಾಂಬಾರು ಮಾಡ್ತಾಯಿದ್ದೀನಿ. ಆಲ್ರೆಡಿ ನಾನು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ, ಪ್ರೀವಿಯಸ್ ವಿಡಿಯೋದಲ್ಲಿ ನೋಡ್ಬೋದು. ಈಗೊಮ್ಮೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾಯಿದ್ದೀನಿ. ಇನ್ನು ನೈಸಾಗಿ ರುಬ್ಕೊಳ್ತೀನಿ. ಇದ್ರ ಹಸಿಮೆಣ್ಸಿನ್ಕಾಯಿ ಬದಲಾಗಿ ಒಣಮೆಣ್ಸಿನ್ಕಾಯಿನೂ ಸಹ ಹಾಕ್ಕೊಳ್ತಾರೆ, ಅದನ್ನು ಸಹ ಹಾಕ್ಕೊಳ್ಬೋದು. ಬ್ಯಾಡಗಿ ಮೆಣಸಿನ್ಕಾಯಿ ಇದೆ, ಅದನ್ನು ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಮೊಸರನ್ನು ನಾನೀಗ ಮಜ್ಜಿಗೆ ಮಾಡ್ಕೊಂಡು ಸೋಸ್ಕೊಳ್ತೀನಿ. ಗಟ್ಟಿ ಮೊಸರು ತೊಗೊಂಡಿದ್ದೀನಿ. ಇದನ್ನು ಮಿಕ್ಸಿ ಮಾಡ್ಕೊಳ್ತೀನಿ ಜಾರ್ಗೆ ಹಾಕಿ. ನಾನಿಲ್ಲಿ ಮಜ್ಜಿಗೆ ಮಾಡ್ಕೊಂಡಿದ್ನೆಲ್ಲ ಮೊಸರಿನಿಂದ ಇದನ್ನು ಸೋಸ್ಕೊಳ್ತಾ ಇದ್ದೀನಿ. ಇಲ್ಲಿ ಹಾಗೆ ಇದನ್ನು ರುಬ್ಕೊಂಡಿದ್ವಲ್ಲ ಅದನ್ನು ಸಹ ಇದರಲ್ಲಿ ಮಿಕ್ಸ್ ಮಾಡ್ತೀನಿ. ನೈಸಾಗಿ ರುಬ್ಕೊಂಡಿದ್ವಲ್ಲ ಅದನ್ನು ಸಹ ಇಲ್ಲಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಹಾಕಿ ನಮಗೆ ಎಷ್ಟು ಬೇಕು ನೀರು ಹಾಕ್ಕೊಳ್ಳೋಣ ಅಷ್ಟಕ್ಕೆ. ಶೀತ ನೆಗಡಿ ಆದರೆ ಹಳ್ಳಿ ಸೈಡಲ್ಲಿ ಏನಾದರೂ ಜಡ್ಡು ಅಂತಾರಲ್ಲ, ಕಾಯಿಲೆ ಏನಾದರೂ ನೆಗಡಿ ಜಡ್ಡು ಅಂತಾರಲ್ಲ, ಅದಾದರೆ ಮಜ್ಜಿಗೆ ಸಾಂಬಾರು ಕುಡಿತಿದ್ರು. ಮುದ್ದೆಗೆ ರಾಗಿ ಮುದ್ದೆ, ಜೋಳದ ಮುದ್ದೆ ಎಲ್ಲ ಹಾಕಿ ಸಾಂಬಾರು ಮಾಡಿದರೆ ತುಂಬ ಚೆನ್ನಾಗಿರುತ್ತದೆ. ಹಾಗಾಗಿ ಹಳ್ಳಿ ಸೈಡೆಲ್ಲ ಇದನ್ನ ತುಂಬ ಮಾಡ್ತಿದ್ವಿ ಅವಾಗೆಲ್ಲ. ಇತ್ತೀಚೆಗೆ ಕಡಿಮೆ ಆಗಿದೆ, ಈಗಿನ ಮಕ್ಕಳೆಲ್ಲ ಊಟ ಮಾಡಲ್ಲ. ಹಾಗಾಗಿ ಅದಕ್ಕೆ ನಮ್ಮ ಮನೇಲಿ ನಮ್ಮ ಮಗಳಿಗೋಸ್ಕರ ನೆಗಡಿ ಆಗಿತ್ತು ಅಂತೇಳಿ ಮಾಡ್ತಾಯಿದ್ದೀನಿ. ಒಂದೊಂದು ಟೈಮ್ ಸಾಂಬಾರು ಬೇಜಾರಾದಾಗ ಈ ಥರ ಮಜ್ಜಿಗೆ ಸಾಂಬಾರು, ಮೊಸರಿನ ಸಾಂಬಾರು, ಮುಳುಗಾಯಿ ಬಜ್ಜಿ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದಕ್ಕೇನು ಒಗ್ಗರಣೆ ಹಾಕ್ಬೇಕಂದ್ರೆ ಈರುಳ್ಳಿ ಹೆಚ್ಕೊಂಡಿದ್ದೀನಿ, ಇದಕ್ಕೊಂದು ಸ್ವಲ್ಪ ಒಗ್ಗರಣೆ ಹಾಕ್ಬಿಡೋಣ. ಒಗ್ಗರಣೆ ಹಾಕಿ ಸ್ವಲ್ಪ ಕುದಿಸಿಬಿಟ್ರೆ ಆಯಿತು. ಇಲ್ಲಿ ಕರಿಬೇವು ಮತ್ತು ಈರುಳ್ಳಿ ಹಾಕಿ ಫ್ರೈ ಮಾಡಿ ಇದನ್ನು ಅದಕ್ಕೆ ಹಾಕಿಬಿಟ್ರೆ ಆಲ್ರೆಡಿ ಆಗಿಬಿಡುತ್ತೆ. ಈಗ ಆಯಿಲ್ ಹಾಕ್ತಾಯಿದ್ದೀನಿ. ನಾವು ಸಾಂಬಾರಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಆಯಿಲ್ ಹಾಕ್ಕೊಳ್ಳೋಣ. 1-2 ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ. ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆ ಹಾಕೋಣ. ಹಸಿಡಿದ್ಮೇಲೆ ಸ್ವಲ್ಪ ಜೀರಿಗೆ ಹಾಕೋಣ. ಮಾಮೂಲಿ ಸಾಂಬಾರಿಗೆ ಏನು ಹಾಕ್ತೀವೋ ಆ ಥರ. ಸ್ವಲ್ಪ ಕರಿಬೇವು ತೊಗೊಂಡಿದ್ದೆಲ್ಲ ಈರುಳ್ಳಿ ಹಾಕ್ತಾಯಿದ್ದೀನಿ.
ಈರುಳ್ಳಿ ಬೇಯಲಿಕ್ಕೆ ಒಂದು ಸ್ವಲ್ಪ ಪಿಂಕ್ ಸಾಲ್ಟ್ ಹಾಕ್ತಾಯಿದ್ದೀನಿ, ಉಪ್ಪನ್ನು. ಈರುಳ್ಳಿ ಸಾಕು ಫ್ರೈ ಆಗಿದೆ, ಫುಲ್ಲು ಬೇಯಿಸೋದೇನು ಬೇಡ. ಸ್ವಲ್ಪ ಬಾಯಿಗೆ ಸಾಂಬಾರು ಮುದ್ದೆಗೆ ಹಚ್ಕೊಂಡು ಊಟ ಮಾಡುವಾಗ ಸ್ವಲ್ಪ ಸಿಗ್ತಾ ಇರ್ಬೇಕು, ಹಂಗಾದ್ರೆ ಚೆನ್ನಾಗಿರುತ್ತೆ. ಹಾಕ್ತಾ ಇದ್ದೀನಿ ನಾನು ಕಪ್ ನೀರು ಹಾಕ್ತಾಯಿದ್ದೀನಿ. ಅದಕ್ಕೆ ಹಿಂಗೆ ನೋಡ್ಕೋಬೇಕು, ನಮ್ಗೆ ಎಷ್ಟು ತೆಳು ಬೇಕೋ ಗಟ್ಟಿ ಬೇಕೋ ಅನ್ನೋದು ಅದ್ರ ಮೇಲೆ ಡಿಪೆಂಡು ನೀರು. ಸ್ವಲ್ಪ ಕುದಿಯುವಾಗ ನಾನು ಉಪ್ಪು ಹಾಕ್ತೀನಿ. ಇದನ್ನು ಸ್ವಲ್ಪ ಕೈ ಆಡಿಸ್ತಾ ಇರಬೇಕು, ತಳ, ಯಾಕಂದರೆ ಅಕ್ಕಿ ಹಾಕಿದೀವಲ್ಲ ಸ್ವಲ್ಪ ತಳ ಇದಾಗ್ಬೋದು ಅಂಥೇಳಿ ಹಿಡಿಬೋದು, ತಳಕ್ಕೆ ಹಿಡಿಬೋದು. ಈ ಕುದಿಲಿಕ್ಕೆ ಸ್ಟಾರ್ಟ್ ಆದ್ಮೇಲೆ ನಾನು ಉಪ್ಪು ಹಾಕ್ತೀನಿ. ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ, ನಾನು ಕಲ್ಲು ಉಪ್ಪು ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಕಲ್ಲು ಉಪ್ಪು ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಗಟ್ಟಿ ಆಗ್ತಾಯಿದೆ, ಇನ್ನೊಂದು ಸ್ವಲ್ಪ ನೀರು ಹಾಕಬೇಕು, ಹಾಕ್ತಾಯಿದ್ದೀನಿ. ಇದು ಪಳ ಕುದ್ದ ಮೇಲೆ ಆಫ್ ಮಾಡಬೇಕು ಸ್ಟವ್. ಇದ್ರ ಜೊತೆಗೆ ಸಾಂಬಾರು ಜೊತೆಗೆ ಮುದ್ದೆ ಜೊತೆಗೆ ಒಂದು ಸ್ವಲ್ಪ ಹಪ್ಪಳ ಇರಬೇಕು. ಈ ನುಚ್ಚಿನ ಹಪ್ಪಳ ಅಂತಾರಲ್ಲ, ಅದು ಇದ್ರೂ ತುಂಬ ಚೆನ್ನಾಗಿರುತ್ತೆ. ಈ ಟೈಮಲ್ಲಿ ಚೆಕ್ ಮಾಡ್ಕೋಬೇಕು ನಮ್ಗೆ ಉಪ್ಪೇನಾದರೂ ಶಾರ್ಟೇಜ್ ಆಯಿತು ಅಂಥೇಳಿ. ಇನ್ನೂ ಸ್ವಲ್ಪ ಉಪ್ಪು ಹಾಕಬೇಕು. ಏನಾದರೂ ನಿಮಗೆ ತೆಳು ಬೇಕು ಅಂದರೆ ತೆಳು, ಇನ್ನೂ ಸ್ವಲ್ಪ ನೀರು ಹಾಕ್ಕೋಬೋದು, ಇಲ್ಲ ಗಟ್ಟಿಗೆ ಬೇಕು ನಮಗಂದರೆ ಗಟ್ಟಿಗೆ. ಸ್ವಲ್ಪ ಉಪ್ಪು ಹಾಕಿದೆ. ಲಾಸ್ಟಲ್ಲಿ ನಾವು ಶೇಂಗಾ ಬೀಜ ಹುರ್ಕೊಂಡು ಸಿಪ್ಪೆ ಬಿಡಿಸಿ ಆ ಬೇಳೆ, ಶೇಂಗಾ ಬೇಳೆ ಇತ್ತಲ್ಲ ಅದನ್ನು ಶೇಂಗಾ ಹಾಕ್ಬೋದು. ಇಲ್ಲಾಂದರೆ ಕಡಲೆಕಾಳು ಹುರಿದು ಹಾಕ್ಬೋದು. ಅದು ಇಲ್ಲಾಂದರೆ ಕೆಲವರು ಹೆಸರು ಕಾಳು ಹಾಕ್ತಾರೆ, ಅಷ್ಟು ಚೆನ್ನಾಗಿರಲ್ಲ. ಕಡಲೆಕಾಳು ಇಲ್ಲಾಂದರೆ ಶೇಂಗಾ, ಇವೆರಡು ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಕಾಂಬಿನೇಷನ್ನು. ಜೊತೆಗೆ ಹಪ್ಪಳ ಇದ್ದುಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನೇನು ಆಯಿತು ಹೆಚ್ಚಿಗೆ ಕುದಿಸ್ಬಾರ್ದು, ತುಂಬ ಗಟ್ಟಿಯಾಗಿಬಿಡುತ್ತೆ. ಪಳ ಈ ಥರ ಕುದ್ದ ಮೇಲೆ ಆಫ್ ಮಾಡಿಬಿಡ್ಬೇಕು. ನೋಡ್ತಾ ಇರ್ಬೋದು ಕುದೀತಾ ಇದೆ, ಕಾಣಿಸ್ತಿದೆ ಅಲ್ವಾ. ಇದನ್ನು ಆಫ್ ಮಾಡ್ತೀನಿ. ಸ್ವಲ್ಪ ಶೇಂಗಾ ಬೀಜ ಹುರ್ಕೊಂಡು ಫ್ರೈ ಮಾಡಿ ಹಾಕ್ತೀನಿ. ಸ್ವಲ್ಪ ಶೇಂಗಾ ಬೇಳೆ ಮಾಡ್ಕೊಳ್ತೀನಿ, ಫ್ರೈ ಮಾಡ್ಕೊಂಡು. ಈ ಥರ ಫ್ರೈ ಆಗಿದೆ, ಆಫ್ ಮಾಡ್ತೀನಿ. ಇದು ಸಿಪ್ಪೆ ತೆಗೆದುಬಿಟ್ಟು ಅದರಲ್ಲಿ ಹಾಕೋದು ಮಜ್ಜಿಗೆ ಸಾಂಬಾರಲ್ಲಿ ಅಷ್ಟೇ. ತುಂಬ ಈಸಿಯಾದ ಸಾಂಬಾರು. ಇಲ್ಲಿ ಶೇಂಗಾ ಬೀಜನ ಸಿಪ್ಪೆ ತೆಗೆದು ಈ ಥರ ತಗೊಂಡಿದ್ದೀನಿ, ಸಿಪ್ಪೆನೆಲ್ಲ ಇದಕ್ಕೆ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಇಲ್ಲಿ. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ ಸಾಂಬಾರು. ಬನ್ನಿ ಇವತ್ತು ಟೆರೆಸ್ ಮೇಲೆ ಹೋಗೋಣ. ಇದಿಷ್ಟೆಲ್ಲ ಕ್ಲೀನ್ ಮಾಡಬೇಕು.
ನೋಡ್ತಾ ಇರ್ಬೋದು, ಇಲ್ಲೊಂದು ರೂಮ್ ಇದೆ, ಇದನ್ನು ಕ್ಲೀನ್ ಮಾಡೋಣ ಅಂತ ಇದ್ದೀನಿ. ಗ್ರೋ ಬ್ಯಾಗ್ ಎಲ್ಲ ಗಿಡ ತೆಗೆದಿದ್ದೀನಿ, ಮತ್ತು ಬೀಜ ಹಾಕಬೇಕು. ವ್ಯೂ ನೋಡಿ ಇಲ್ಲಿ ಮೇಲಿಂದ, ಅದೇ ರಾಗಿ ಹಾಕಿದ್ದಾರೆ. ಇದನ್ನು ಕ್ಲೀನ್ ಮಾಡೋಣ, ಸ್ವಲ್ಪ ಹಪ್ಪಳ ಸಂಡಿಗೆ ಮಾಡಬೇಕಿತ್ತಲ್ವ, ಅದಕ್ಕೋಸ್ಕರ ಇದನ್ನ ಸ್ವಲ್ಪ ಕ್ಲೀನ್ ಮಾಡಿದರೆ. ಮೇಲೆ ನಿಂತ್ಕೊಂಡು ವ್ಯೂ ತೋರಿಸ್ತಾ ಇದ್ದೀನಿ. ಇದೇ ಹುಣಸೆ ಮರ, ಗಾರ್ಡನ್ ತೋರಿಸೋಣ. ಈ ರೂಮ್ ಇದೆಯಲ್ಲ, ಇದನ್ನು ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೀನಿ ಇವತ್ತು. ಬನ್ನಿ ಇದು ಮಜ್ಜಿಗೆ ಹುಲ್ಲು ತೋರಿಸ್ತಾ ಇದ್ದೀನಿ ನೋಡಿರಿ. ಇದು 3 ಅಡಿವರೆಗೂ ಬೆಳೆಯುತ್ತಂತೆ. ಇದರಲ್ಲಿ ನಾವು ಮಜ್ಜಿಗೆ ಸಾಂಬಾರು ಮಾಡ್ಬೋದಂತೆ. ನಾನು ಇನ್ನೊಮ್ಮೆ ಟ್ರೈ ಮಾಡ್ತೀನಿ, ನಿಮಗೆ ತಿಳಿಸ್ತೇನೆ ಇದರಲ್ಲಿ ಹೇಗೆ ಮಜ್ಜಿಗೆ ಸಾಂಬಾರು ಮಾಡ್ಬೋದು ಅಂತೇಳಿ. ಮಜ್ಜಿಗೆ ಹುಲ್ಲು ಅಂತಾರೆ ಇದಕ್ಕೆ. ಕಾಯಿಲೆ ಆದಾಗ ಅವಾಗೆಲ್ಲ ಇದರಿಂದ ಟೀ ಮಾಡ್ಕೊಂಡು ಕುಡಿಯೋದು ನಾನು ಆಲ್ರೆಡಿ ತೋರಿಸಿದ್ದೀನಿ. ಆಮೇಲಿಂದ ಇದರಲ್ಲಿ ಎಣ್ಣೆ ತೆಗಿತಾರಂತೆ, ಅದ್ರ ಬಗ್ಗೆ ನನಗೆ ಮಾಹಿತಿ ಗೊತ್ತಿಲ್ಲ. ಒಟ್ಟು ಎಣ್ಣೆ ಮಾಡ್ತಾರೆ ಅಂತಾರೆ. ಈ ಮಜ್ಜಿಗೆ ಹುಲ್ಲಿಂದ ಏನೇನು ಮಾಡ್ಬೋದು ಅನ್ನೋದು ನಾನು ಟ್ರೈ ಮಾಡಿದ ಮೇಲೆ ನಿಮಗೆ ಶೇರ್ ಮಾಡ್ಕೊಳ್ತಾಯಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸ್ದಾಗಿ ನೋಡೋದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಕೊನೆಯವರೆಗೂ ನೀವು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.